ಬೇಸಿಕ್ಸ್ ನಾನು ಮುಂಚೆ ಕ್ಲಾಸ್ ಕೇಳಿದಾಗ ಎಲ್ಲ ಗೊತ್ತಿತ್ತು ಅನ್ಕೊಂಡೆ. ಬಟ್ ನಿಮ್ಮ ಹತ್ರ ಸೇರಿದಾಗ ನನಗೆ ಅದು ರಿಯಲೈಸ್ ಆಯ್ತು ನನಗೆ ಏನು ಗೊತ್ತಿಲ್ಲ. ಬಟ್ ದಿಸ್ ಇಸ್ ರಿಯಲಿ ಫ್ಯಾಬ್ಯುಲಸ್ ಸರ್. ಈ ತರ ಟ್ರೈನರ್ ನಾನು ಎಲ್ಲೂ ನೋಡಿಲ್ಲ, ನೀವು ನೋಡೋದಿಲ್ಲ ಅನ್ಸುತ್ತೆ. ಬಟ್ ಇವಾಗ ಏನ್ ಆಗತ್ತಂತ ನಾನು ಗೆಸ್ ಮಾಡೋಷ್ಟು ಇದು ಸಿಚುವೇಶನ್ ಬಂದ್. ಬಟ್ ಇವಾಗ ಲಾಸ್ ಎಲ್ಲಿ ಕಟ್ ಮಾಡ್ಬೇಕು, ಪ್ರಾಫಿಟ್ ಎಲ್ಲಿ ಕಟ್ ಮಾಡ್ಬೇಕು, ಅದೊಂದು ತಲೆಯಲ್ಲಿ ನೀಟಾಗಿ ಕೂರುತ್ತೆ ಸರ್. ಸೊ ನಿಮ್ ಪರಿಚಯ ಆದರ್ಶ ಅಂತ ಬ್ಯಾಂಗ್ಳೂರಿಂದ. ಸೊ ನಿಮ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿದ್ರೆ, ಹಿಂದೆ ಹೆಂಗಿತ್ತು? ಹಿಂದೆ ಆಲ್ಮೋಸ್ಟ್ ನಾನೊಂದು ಟ್ರೇಡಿಂಗ್ ಬಗ್ಗೆ ತುಂಬಾ ಪ್ಯಾಷನೇಟ್ ಆಗಿದ್ದೆ. ಲೈಕ್ ತುಂಬಾ ಜನ ದುಡ್ಡು ಮಾಡ್ತಿದ್ರು, ನನಗೆ ಯಾಕಾಗಲ್ಲ, ಇದೆಲ್ಲ ತುಂಬಾ ತಲೆ ನೋಡ್ತಾ ಇತ್ತು. ನಾನು ಜಸ್ಟ್ ಇವಾಗ ಒಂದು 21 years ನಾನು ಪಾಸ್ಟ್ ಒಂದು 2 years ಇಂದ ನೋಡ್ತಾ ಇದ್ದೆ, ಇಲ್ಲಿ ಹಣ ಇದೆ, ಬಟ್ ಅದೇ ನಂಗೆ ಸಪೋರ್ಟ್ ಇರ್ಲಿಲ್ಲ. ಆ ಟೈಮಲ್ಲಿ 8 months ಬ್ಯಾಕ್ ಬಂದು ನನ್ನೊಬ್ಬ ಫ್ರೆಂಡ್ ಈ ತರ ಒಂದು ಅಕಾಡೆಮಿ ಇದೆ, ನಾನು ಸೇರ್ಕೊಂಡೆ, ಈ ತರ ಹಣ ಮಾಡ್ತಾ ಇದೀನಿ ಅಂತ ಹೇಳ್ದ. ನಾನು ಹೌದಲ್ಲ, ಈ ತರ ಏನೋ ಇದೆ, ಮಾಡ್ಬೋದು, ಸ್ವಂತವಾಗಿ ಏನಾರ ಮಾಡ್ಬೋದು, ಯಾರ ಮೇಲೂ ಡಿಪೆಂಡೆನ್ಸಿ ಇರಲ್ಲ, ಮಾಡ್ಬೋದು ಅಂತ ಒಂದು ಅಕಾಡೆಮಿ, ಹೆಸರು ಹೇಳಲ್ಲ, ಬಟ್ ಅದೇ ಜಾಯ್ನ್ ಆದೆ. ಅಲ್ಲಿ ಅವ್ರು ಏನ್ ಮಾಡ್ತಾರಂದ್ರೆ, ಗೊತ್ತಲ್ಲ ನಿಮ್ಗೆನೆ, ಏನ್ ಹೇಳ್ಕೊಡ್ತಾರೆ ಅದು ಒಂದು ಲೈವ್ ಅಲ್ಲಿ ತೋರ್ಸೋದು, ಆ ತರ ಎಲ್ಲ ಏನೂ ಇಲ್ಲ. ಜಸ್ಟ್ ಫೀಸ್ ಮಾತ್ರ. ಫಸ್ಟ್ ಇಂಪಾರ್ಟೆಂಟ್ ಬಂದು ಫೀಸ್. ಅವ್ರ ಹಣ ಮಾಡ್ಬೇಕು ಅಷ್ಟು, ನಾವು ಮಾಡ್ತೀವಿ ಬಿಡ್ತೀವಿ, ಅವ್ರಿಗೆ ಬೇಕಾಗಿಲ್ಲ, ಅವ್ರ ಹಣ ಮಾಡ್ಬೇಕು. ಈ ತರ ಅಲ್ಲಿ ಜಾಯ್ನ್ ಆದೆ. ಒಂದು ಹಾರ್ಡ್ಲಿ ಒಂದು 3 months ಅಲ್ಲಿ ಆಲ್ಮೋಸ್ಟ್ 50% ಕ್ಯಾಪಿಟಲ್ ನಾನು ಕಳ್ಕೊಂಡೆ. 50% ಕ್ಯಾಪಿಟಲ್ ಓವರ್ ಆಲ್. ಲೈಕ್ ಅದು ಅಮೌಂಟ್ ಜಾಸ್ತಿ ಇದೆ ಹೇಳಿದ್ರೆ ಸುಮ್ಮನೆ ನಂಗೂ ಒಂಥರ ಬೇಜಾರಾಗುತ್ತೆ. ಅಟ್ ದ ಸೇಮ್ ಟೈಮ್ 3 months ಅಲ್ಲಿ ಕ್ಯಾಪಿಟಲ್ ಮ್ಯಾನೇಜ್ ಮಾಡಿದೆ. ಅದಾದ್ಮೇಲೆ ತಿರ್ಗಾ ನಾನ್ ಕಲ್ತ್ ಮಾಡ್ಬೇಕು, ಯಾರೋ ಹೇಳ್ಕೊಟ್ಟು ಅವ್ರದ್ದು ವರ್ಕ್ ಆಗ್ತಿಲ್ಲ, ಅವ್ರಿಗೆ ನಂಬ್ಕೊಂಡು ಈ ತರ ಯೂಟ್ಯೂಬ್ ಎಲ್ಲ ನೋಡಕ್ ಸ್ಟಾರ್ಟ್ ಮಾಡಿದೆ. ಅವ್ರಿಗೆ ನಂಬ್ಕೊಂಡು ಮಾಡ್ಬೇಕಾದ್ರೂ ಲಾಸ್ ಆಯ್ತು. ಅವಾಗ ಒಂದ್ ತಲೆಗೆ ಹೊಡಿತು, ಈ ತರ ನಾನ್ ಕಲ್ತ್ ಮಾಡಿದ್ರೆ ನಾನೇ ಲಾಸ್ ಮಾಡಿ, ನಾನ್ ಕಲಿಬೇಕಾದ್ರೆ ಲಾಸ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ. ಬೇರೆಯವ್ರ ಮಾತು ಕೇಳ್ಕೊಂಡು ಲಾಸ್ ಮಾಡಿದ್ರೆ ಅದಕ್ಕೆ ಎಂಡ್ ಆಫ್ ದ ಡೇ ಇಟ್ ಇಸ್ ನೋ ಪಾಯಿಂಟ್ ಅದರಲ್ಲಿ. ಸೊ ಅದರಿಂದ ಹಿಂಗೆ ಮಾಡ್ತಾ ಇದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ 3 months ಅಲ್ಲಿ ಎಷ್ಟು ಕ್ಯಾಪಿಟಲ್ ಕಳ್ಕೊಂಡಿದ್ನೋ, ತಿರ್ಗಾ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇನ್ನೊಂದು 3 months ನಾನೇ ಕಲಿಯಕ್ಕೆ ಟ್ರೈ ಮಾಡಿ ಅಲ್ಲೊಂದು 50% ಕಳ್ದಿಲ್ಲ, ಅಷ್ಟು ಕಳ್ದಿಲ್ಲ. ಮೇ ಬಿ ಲೈಕ್ ನಾನ್ ಕಳ್ದಿದ್ದೀನಿ, ಅದಕ್ಕೆ ಸಮಾಧಾನ ಇದೆ. ಬಟ್ ಮುಂಚೆ ಕಳ್ದಿರೋದಕ್ಕೆ ಒಂದ್ ಸ್ವಲ್ಪನೂ ಸಮಾಧಾನ ಇಲ್ಲ. ಒಂದ್ 6 ತಿಂಗಳಾಯ್ತು. ಆಮೇಲೆ ನಿಮ್ದು ಈ ತರ ಯೂಟ್ಯೂಬ್ ಅಲ್ಲಿ ಡಿಸೆಂಬರ್ ಇಂದ ನೋಡಿದೆ. ಹೆಂಗೆ ಗುರು ಇವರು ಈ ತರ ಹೇಳ್ತಾರೆ, ನನಗೆ ಆಶ್ಚರ್ಯ. ನನ್ಗೆ ಯಾರು ಈ ತರ ಕಾಲ್ ಕೊಟ್ಟು ಪ್ರೀಮಿಯಂ ಚಾರ್ಟ್ ಅಲ್ಲಿ ಹೇಳೋರು ಯಾರು? ಇಂಡೆಕ್ಸ್ ಅಲ್ಲಿ ಹೇಳ್ತಾರೆ, ಅದು ಹೋಗುತ್ತೋ ಬಿಡುತ್ತೋ, ಕಾಲ್ ಪ್ರೀಮಿಯಂ ಅಲ್ಲಿ ಪುಟ್ ಪ್ರೀಮಿಯಂ ಹೋಗುತ್ತೋ ಬಿಡುತ್ತೋ ಬೇಕಾಗಿಲ್ಲ ಅವ್ರಿಗೆ, ಇಂಡೆಕ್ಸ್ ಅಲ್ಲಿ ಹೇಳ್ತಾರೆ. ಬಟ್ ಆದ್ರೂ ಅದ್ರಲ್ಲೂ ಸಕ್ಸಸ್ ರೇಷಿಯೋ ಆಲ್ಮೋಸ್ಟ್ ಒಂದು 50% ಸಕ್ಸಸ್ ರೇಷಿಯೋ ಇರುತ್ತೆ. ಸೊ ಈ ತರ ನೋಡಿದಾಗ ನೀವು ಪ್ರೀಮಿಯಂ ಚಾರ್ಟ್ ಅಲ್ಲಿ ಈ ತರ ಹೇಳ್ತಿದ್ದೀರಾ, ಏನೋ ಇದೆ ಇಲ್ಲಿ. ನಾನು ಏನಾರಾಗ್ಲಿ, ಬಟ್ ಒನ್ ಫೈನ್ ಡೇ ನಾನು ನಿಮ್ ಕ್ಲಾಸಸ್, ಐ ಮೀನ್ ನಿಮ್ಮ ಯೂಟ್ಯೂಬ್ ನೋಡಕ್ ಸ್ಟಾರ್ಟ್ ಮಾಡಿದಾಗ ಪ್ರಾಫಿಟ್ಸ್ ಮಾಡಿದೆ, ಇಲ್ಲ ಅಂತ ಹೇಳಲ್ಲ. ಬಟ್ ನನ್ ಥಾಟ್ ಏನಿತ್ತು ಅಂದ್ರೆ, ಇವ್ರು ಎಷ್ಟು ದಿನ ಇರ್ಬೋದು, ಮೇ ಬಿ 1 ವರ್ಷ ಮಾಡ್ಬೋದು, ಇನ್ನ 2 ವರ್ಷ ಮಾಡ್ಬೋದು, ಆಮೇಲೆ ಯಾರು ಕೈ ಇಟ್ಟಿದ್ದಾರೆ, ತಿರ್ಗಾ ಲಾಸ್ಟ್ ಸ್ಟೇಜ್ಗೆ ಹೋಗ್ತೀನಿ. ನನಗೆ ಅವಾಗ ನಾನು ಕಲೀಲೇಬೇಕು. ಅಟ್ ಎನಿ ಕಾಸ್ಟ್ ನನ್ಗೆ ಅದೊಂದೇ ಆಪ್ಷನ್ ಇರೋದು, ನಾನು ಕಲೀಲೇಬೇಕು. ಅವಾಗ ನಿಮ್ ಟ್ರೈನಿಂಗ್ ಅಂತ ಈ ತರ ಗೊತ್ತಾಯ್ತು. ಜಾಯ್ನ್ ಆದಾಗ ಪ್ರತಿಯೊಂದು ಲೈಕ್ ಎಲ್ಲ ನಂಗೆ ಬೇಸಿಕ್ಸ್, ನಾನು ಮುಂಚೆ ಕ್ಲಾಸ್ ಕೇಳಿದಾಗ ಎಲ್ಲ ಗೊತ್ತಿತ್ತು ಅನ್ಕೊಂಡೆ. ಬಟ್ ನಿಮ್ಮ ಹತ್ರ ಸೇರಿದಾಗ ನನಗೆ ಅದು ರಿಯಲೈಸ್ ಆಯ್ತು ನನಗೆ ಏನು ಗೊತ್ತಿದೆ. ಬಟ್ ಆದ್ರೆ ಬೇಸಿಕ್ಸ್ ನೇ ಫಾಲೋ ಮಾಡ್ತೀರಾ, ಎಲ್ಲೋ ಬೇರೆ ಇಂಡಿಕೇಟರ್ಸ್ ಅಂತೆ, ಅದು ಇದು ಏನೇನೋ ಫಾಲೋ ಮಾಡ್ತಾ ಇದ್ದೀನಿ. ಬಟ್ ಬೇಸಿಕ್ಸ್ ಅರ್ಥ ಮಾಡ್ಕೊಂಡು ಇಷ್ಟು ದಿನ ಇಷ್ಟು ಮಾಡ್ತಿದಲ್ಲ ಅಂತ ಒಂದು ರಿಯಲೈಸ್ ಆಯ್ತು. ಅಟ್ ದಿ ಸೇಮ್ ಟೈಮ್ ನೀವ್ ಹೇಳ್ಕೊಡೋದು ಎಷ್ಟು ಸಿಂಪಲ್ ವೇ ಇದೆ ಅಂದ್ರೆ, ನಾವು ಅದನ್ನ ಅಷ್ಟು ಕಾಂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟಿದೀವಿ ಲೈವ್ ಮಾರ್ಕೆಟ್ ಅಲ್ಲಿ. ಸೊ ಎಂಡ್ ಆಫ್ ದಿ ಡೇ ನಿಮ್ ಕ್ಲಾಸಸ್, ನಿಮ್ ಟ್ರೈನಿಂಗ್ ಮುಗಿದಾದ್ಮೇಲೆ ನನ್ಗೆ ಏನ್ ರಿಯಲೈಸೇಷನ್ ಆಗ್ತದೆ, ಇಷ್ಟು ಕಲ್ತ್ಕೊಳ್ಳೋಕೆ ಇಷ್ಟು ದಿನ ಅಷ್ಟು ಲಾಸ್ ಮಾಡಿ, ಅಷ್ಟು ಫ್ರಸ್ಟ್ರೇಷನ್, ಅಷ್ಟು ಟೆನ್ಷನ್ ತಗೊಂಡಿ. ಬಟ್ ದಿಸ್ ಇಸ್ ರಿಯಲಿ ಫ್ಯಾಬ್ಯುಲಸ್ ಸರ್. ಈ ತರ ಟ್ರೈನರ್ ನಾನು ಎಲ್ಲೂ ನೋಡಿಲ್ಲ, ನೀವು ನೋಡೋದಿಲ್ಲ ಅನ್ಸುತ್ತೆ, ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಓವರ್ ಆಲ್ ಒಂದ್ 100 ಜನ ನೋಡಿದೀನೋ ಬಿಟ್ಟಿದೀನೋ ಅದು ಬೇಕಾಗಿಲ್ಲ. ಬಟ್ 100 members ಅಲ್ಲಿ ನೋಡಿದ್ರು ಈ ತರ ಅಕ್ಯುರೇಸಿ ರೇಟ್, ಈ ತರ ಸಿಂಪ್ಲೆಸ್ಟ್ ವೇ ಆಫ್ ಟೀಚಿಂಗ್ ಯಾರಿಗೂ ನೋಡಿಲ್ಲ ಸರ್. ನಿಮಗ್ ನೋಡಿದ್ಮೇಲೆ ಲೈಕ್ ನಾನ್ ನಿಜ ಫ್ಯಾನ್ ಆಗೋದೆ. ನಿಮ್ ತರ ಟ್ರೈನರ್ ನಾನು ಹೇಳ್ತೀನಲ್ಲ, ಎಲ್ಲರೂ ಕೋರ್ಸ್ ಹೇಳ್ತಾರೆ, ಒಂದು ಸೂಟ್ ಹಾಕೊಂಡ್ ಬಂದು 1 ಲಕ್ಷ ಚಾರ್ಜ್ ಮಾಡಿದ್ರು ಅಲ್ಲಿ ಹೋಗ್ಬಿಟ್ಟು ಅವ್ರಿಗೆ ಕೊಡ್ತಿದ್ದೆ. ಆ ತರ ಕೊಡೋ ಟೈಮಲ್ಲಿ ನೀವು ನಿಮ್ಮ ವೇ ಆಫ್ ಟೀಚಿಂಗ್ ಹೆಂಗಂದ್ರೆ ಆರ್ಗ್ಯಾನಿಕ್ ಆಗಿ ಬರ್ಬೇಕು. ನೀವು ನಿಮ್ ಜನರು ತಲುಪಬೇಕು, ನೀವು ಜನರು ಲಾಸ್ ಮಾಡೋದು ಕಡಿಮೆ ಮಾಡ್ಬೇಕು. ನಿಮ್ ಥಾಟ್ ಆಫ್ ಥಿಂಕಿಂಗ್ ನನ್ಗೆ ತುಂಬಾ ಇಷ್ಟ ಆಯ್ತು. ಸೊ ಇದರಿಂದ ಲೈಕ್ ನಿಮ್ಮಲ್ಲಿ ಏನೋ ಇದೆ, ನಾನು ಕಲೀಲೇಬೇಕು ಅಂತ ಇದೊಂದು ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ನಿಮ್ಮ ಹತ್ರ ಸೇರ್ಕೊಂಡೆ. ನಾನು ಐ ಆಮ್ ಟೋಟಲಿ ಸ್ಯಾಟಿಸ್ಫೈಡ್. ನಾನು ಹೇಳ್ಬೇಕಂತ ಪ್ರೋಗ್ರೆಸ್ ಸರ್. ಮಾರ್ಕೆಟ್ ನ ನೋಡೋ ರೀತಿ ಹೆಂಗಿದೆ ಇವಾಗ? ಟೋಟಲಿ ಡಿಫ್ರೆಂಟ್ ಸರ್. ಮುಂಚೆ ಬರೀ ಹೋಪ್ ಟ್ರೇಡಿಂಗ್, ಇವತ್ತು BTST ಮಾಡೋದು, ಮತ್ತೊಂದು ಮಾಡೋದು, ತಿರ್ಗಾ ನಾಳೆ ಮಾರ್ಕೆಟ್ ಓಪನ್ ಆದ್ಮೇಲೆ ನನ್ ವ್ಯೂ ವರ್ಕ್ ಆಗ್ಬೋದೇನೋ, ಈ ತರ ಜಸ್ಟ್ ನನ್ನ ಒಳಗೆ ನಾನೇ ತಿಳ್ಕೊಂಡು ಈ ತರ ವರ್ಕ್ ಆಗ್ಬೋದೇನೋ ಅಂತ ಅನ್ಕೊಂತಿದ್ದೆ. ಬಟ್ ಇವಾಗ ಏನ್ ಆಗತ್ತಂತ ನಾನು ಗೆಸ್ ಮಾಡೋಷ್ಟು ಇದು ಸಿಚುವೇಶನ್ ಎಲ್ಲಿಂದ ಹೋಗ್ಬೇಕು, ಎಲ್ಲಿ ತನಕ ಹೋಗ್ಬೇಕು ಅಷ್ಟೇ ಬೇಕಾಗಿದೆ. ಅಷ್ಟೇ ಸರ್, ಅದು 100% ಇವಾಗ ಗೊತ್ತಾಗಿದೆ. ಬಟ್ ಇನ್ನೊಂದೇನಂದ್ರೆ ಲೈಕ್ ಇಷ್ಟು ದಿನ ಲಾಸ್ಟ್ 6 months ಏನ್ ಮಾಡಿದೀನಿ, ಆ ಟ್ರೇಡಿಂಗ್ ಸ್ಟೈಲೇ ಬೇರೆ, ನಮ್ದು ಇವಾಗ ಮಾಡ್ತಿರೋ ಟ್ರೇಡಿಂಗ್ ಸ್ಟೈಲೇ ಬೇರೆ. ಲಾಸ್ ಆದಾಗ ಹೋಲ್ಡ್ ಮಾಡಿ ಬರುತ್ತೇನೋ ಯಾವತ್ತೂ ಬಂದಿಲ್ಲ ಅದು. ಬಟ್ ಇವಾಗ ಲಾಸ್ ಎಲ್ಲಿ ಕಟ್ ಮಾಡ್ಬೇಕು, ಪ್ರಾಫಿಟ್ ಎಲ್ಲಿ ಕಟ್ ಮಾಡ್ಬೇಕು, ಅದೊಂದು ತಲೆಯಲ್ಲಿ ನೀಟಾಗಿ ಕೂರುತ್ತೆ ಸರ್. ಇದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ನನಗೆ. ಇದೇ ತರ ಹೊಸಬ್ರಿಗೆ ಏನಾದ್ರು ಹೇಳ್ಬೇಕು ಅಂತ, ಯಾಕೆ ಅಂತಂದ್ರೆ ನೀವೇನ್ ಮುಂಚೆ ತಪ್ಪು ಮಾಡ್ತಾ ಇದ್ರಿ ಅದೇ ಕನೆಕ್ಟ್ ಆಗುತ್ತೆ. ತುಂಬಾ ಜನ ಈ ವಿಡಿಯೋ ನೋಡ್ತಾ ಇರೋ, ಸೊ ಅವ್ರಿಗೆ ಏನಾದ್ರು ಹೇಳ್ಬೇಕು ಅಂತ ಹೇಳಿ.
ದಯವಿಟ್ಟು ಯಾವ ಕ್ಲಾಸಸ್ಗೂ ಹೋಗಿ ಸೇರ್ಕೊಂಬೇಡಿ. ನನ್ ಕೈ ಮುಗಿತೀನಿ, ಬೇಕಾದ್ರೆ ನಿಮ್ಮ ಹತ್ರ ಹಣ ಜಾಸ್ತಿ ಏನಾರ ಇದ್ರೆ ಹೋಗ್ಬಿಟ್ಟು ಅಲ್ಲಿ ಯಾರ ಕಷ್ಟದಲ್ಲಿ ಇರೋರು ಕೊಟ್ಬಿಡಿ. ಅದು ಬಿಟ್ಟು ನೀವು ಕಲಿತೀನಿ ಬೇರೆಯವ್ರ ಹತ್ರ ಹೋಗಿ ಕಲಿತೀನಿ ಅಂತ ಹೋಗ್ಬಿಟ್ಟು ದಯವಿಟ್ಟು ದುಡ್ಡು ವೇಸ್ಟ್ ಮಾಡ್ಬಿಡಿ. ಇಲ್ಲಿ ಬಂದು ಕಲ್ತ್ಬಿಟ್ಟು ಬೇಸಿಕ್ಸ್ ಕಲ್ತಿ ನೀಟಾಗಿ ಮಾಡಿ, ಇಷ್ಟೇ ನಾನು ಕೇಳ್ಕೊಡೋದು. ಇದಕ್ಕಿಂತ ಸಿಂಪ್ಲೆಸ್ಟ್ ವೇ ಆಫ್ ಟ್ರೇಡಿಂಗ್ ಇನ್ ಯಾರು ಹೇಳ್ಕೊಡಕ್ ಸಾಧ್ಯನೇ ಇಲ್ಲ, ಹೇಳ್ಕೊಡೋದು ಇಲ್ಲ. ಅದನ್ನ ನಾನು ಬರ್ಕೊಡ್ಬೋದು ಬೇಕಿದ್ರೆ, ಯಾಕಂದ್ರೆ ಇಂಥ ಟ್ರೈನರ್ ನಾನು ನೋಡಿಲ್ಲ. ನಾನು 100% ಅಲ್ಲ 1000% ನಾನು ಸಜೆಸ್ಟ್ ಮಾಡೇ ಮಾಡ್ತೀನಿ, ಇಲ್ಲಿ ಬಂದು ನೀವು ಟ್ರೈನಿಂಗ್ ತಗೊಳ್ಳೇಬೇಕು. ಅದಾದ್ಮೇಲೆ ನಂತರನೇ ರಿವ್ಯೂ ನೀವು ಕೊಡ್ತೀರಾ ಅಂತ ಅವ್ರ ಥಾಟ್ ಪ್ರೊಸೆಸ್ ಇದೇ ತರ ಚೇಂಜ್ ಆಗುತ್ತೆ. ಸೂಪರ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಟೋಟಲಿ ಸ್ಯಾಟಿಸ್ಫೈಡ್ ಬಂದಿದ್ದೀರಾ. Thank you so much. ಓಕೆ, ಥ್ಯಾಂಕ್ ಯು.